ಮಳೆಯಾದರೂ ಸಹ ತಪ್ಪದೆ ಗಂಡುಗಳಿ ವೀರ ಪರಶುರಾಮ ನಾಟಕ ನೋಡಲು ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಊರಿನ ಹಿರಿಯರಿಗೆ ನನ್ನೊಂದು ನಮನ ಕಣ್ರಿ. ಹರ 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 ಹರನ ಹತ್ರ ವರ ಕೇಳಲು ನಂಬಿ ಹೋದ್ರೆ ಅರಿವಿಲ್ಲದ ಹರ ಬಂದ ಏನು ವರ ಕೊಟ್ಟಾನ? ಭಕ್ತಿ ಕೊಟ್ಟ, ಬೂದಿಗೆ ಶಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ. ನನಗೇನು ಕೊಟ್ಟಿ ಓ ಹರ? ಕಲ್ಲಿನ ಗರ್ಭದಲ್ಲಿ ಕುಳಿತವನು ನೀನು, ತಾಯಿ ಗರ್ಭದಿಂದ ಜನಿಸಿ ಬಂದವನು ನಾನು. ಹಣೆಗೆ ವೀಟಿಗೆ ಹಚ್ಚಿಕೊಂಡು ಕೈಯಲ್ಲಿ ಡಮರುಗ ಹಿಡಿದು ಸ್ಮಶಾನದಲ್ಲಿರುವ ಬೂದಿಯಲ್ಲಿ ಸ್ನಾನ ಮಾಡಿ ತಕ ತೈ ಎಂದು ನೃತ್ಯ ಮಾಡುವ ಮೃತ್ಯುಂಜಯ ನೀನಾದ್ರ. ಹಣೆ ಮೇಲೆ ರಕ್ತ ಹಚ್ಚಿಕೊಂಡು ನನ್ನ ಎದುರಾಳಿ ರಕ್ತವನ್ನು ರುಂಡವನ್ನು ತೆಗೆದು ಅದೇ ರಕ್ತದಿಂದ ಸ್ನಾನ ಮಾಡಿದವನು ನಾನು. ಈ ಭೂಮಿ ಮೇಲೆ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ ಪರಾಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದ ಮಹಿಷಾಸುರನ ವರ್ಣ ದುರ್ಗಾಸುರನ ಸಂಹಾರ ಮಾಡಿ ಅದೇ ಹೆಣ್ಣಿನಿಂದ ಜನನ, ಅದೇ ಹೆಣ್ಣಿನಿಂದಲೇ ಮರಣ. ನಾನ ಎಂದು ಮೆರೆಯವರಿಗೆ ಈ ನಾಟಕ ಒಂದು ಪಾತ್ರವಾಗಬೇಕು. ಪ್ರೀತಿ ಪ್ರೇಮ ಅಂತ ಹುಡುಗರನ್ನ ತಲೆ ಕೆಡಿಸುವ ಹುಡುಗರಿಗೆಲ್ಲ ನನ್ನ ಪಾತ್ರ ಒಂದು ಉತ್ತರ ಕೊಡಬೇಕು. ಪರಶುರಾಮ, ನಾನೇ ವೀರ ಪರಶುರಾಮನೆಂದು ನನ್ನೊಂದಿಗೆ ವೈರತ್ವ ಸಾಧಿಸಲು ಹೊರಟಿರುವನೆಲ್ಲ ಹೋಗಿ ಪರಶುರಾಮ. ಪರಶುರಾಮ, ನೀವಿಬ್ಬರು ಅಣ್ಣ ತಮ್ಮಂದಿರು ಕೂಡಿಕೊಂಡು ನನ್ನ ರಕ್ತ ಸಂಬಂಧದ ಆಸ್ತಿಯೊಳಗೆ ತಲೆ ಹಾಕಿ ಕೇಸ್ ನಡೆಸುತ್ತಿರುವಿರಿ ಅಂದಾಗ ನನ್ನ ಹಣದ ರಾಶಿ ಹೋದರೂ ಚಿಂತೆ ಇಲ್ಲ. ಆ ನನ್ನ ಸ್ನೇಹಿತ ವಕೀಲ ತ್ಯಾಗರಾಜನಿಂದ ಅದನ್ನು ನನ್ನ ಹೆಸರಿ ಮಾಡಿಕೊಳ್ಳುವುದೇ ನನ್ನ ಬಲವಾದ ಚಾಲ. ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ಹಿಂಗ್ಯಾಕೆ ಓದಾಕತ್ತಾನು ಯಪ್ಪ? ನಮ್ಮ ದಿನಿ ಏನಾತು? ಏನಾತಿ ಯಪ್ಪ ದನಿಯಾದ? ಲಕ್ಷ್ಮೀಪತಿ, ನನ್ನ ತಂದೆ ಭೋಜರಾಜನ ಹೆಸರಿನಲ್ಲಿದ್ದ ಆಸ್ತಿಯಲ್ಲಿ ನನ್ನ ಅಣ್ಣನ ಹೆಸರನ್ನು ಕಡಿಮೆ ಮಾಡಿಸಲಿಕ್ಕೆ ಎಲ್ಲ ಫೈಲ್ ರೆಡಿ ಇದೆ ತಾನೆ? ಯಪ್ಪ ದನಿಯಾದ, ಆ ಫೈಲ್ ರೆಡಿ ಮಾಡಿ ಒಂದು ವಾದ ಆತಿ ಯಪ್ಪ, ಒಂದು ವಾದ ಆತ. ಅವನ ಮಗ ಶಿವರಾಜನ ಸುಳಿವು ಏನಾದ್ರೂ ಇದೆಯೋ ಅಥವಾ ಎಲ್ವೋ? ಇನ್ನೇನ್ ಇರ್ತೈತಿ ಓ ಯಪ್ಪ. ಎಂದ ಮಗನಿ ಮನಿ ಬಿಟ್ಟು ಒದಗ ಹಾಕಿದಿ ಅಂದ ನಾಪತ್ತೆಗೇನು ಯಪ್ಪ ಶಿವರಾಜ? ರಣತುಂಗ, ಎಂದಿನಂತೆ ಮುಂದೆ ಎಂದಾದ್ರೂ ಆ ಹಂದಿ ಕಾಣಿಸ್ಕೊಳ್ತು ಅಂದ್ರೆ ತುಂಡಾಗಿ ಕತ್ತರಿಸಿ ಅದರ ರಕ್ತವನ್ನ ಎಲ್ಲರ ಹಣೆಗೆ ಸಿಂಧೂರ ತಿಲಕವಾಗಿ ಹರಿದು ರಣತುಂಗ. महाभारत का कणक है दुर्योधन, रामायण का कणक है रावण, इस पीएम बुद्धि नाटक का कणक है ए रणतुंग. ಬರೇ ಸಿಂಧೂರ ತಿಳ್ಕಬೇಕದ ನೀ? ಅವರ ಬಾಳಿಗಿನ ಊರುಗೋಲಾಗಿರುವ ಆ ರಾಮನ ಮನೆಗೆ ಕಟ್ಬಿಡ್ತೀನಿ. ಶಬಾಷ್ ರಣತುಂಗ, ಶಬಾಷ್. ನನ್ನ ಬಲಗೈ ಬಂಟ ರಣತುಂಗ ಅಂದ್ರೆ ನೀನು ಕಣೋ. ನೀನು ಬರೀ ರಣತುಂಗನಷ್ಟೇ ಅಲ್ವೋ, ರಣರಂಗದ ಜಯ ವೀರ ನೀನು ಇದೇ ರೀತಿ ನನ್ನ ಹೆಸರಿಗೆ ಉಸಿರಾಗಿ ನನ್ನ ಕಣ್ಣಿಗೆ ಕನ್ನಡಕವಾಗಿ ನಡೆದುತ್ತೆ. ಯಾವ್ದೇ ಮುಂದೆ ಒಂದು ದಿನ ಇಡೀ ಕರ್ನಾಟಕಕ್ಕೆ ನಾನೇ ಹುಲಿಯಂತೆ ಬಾಳುವೆನು. ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನ್ನು ರಾಜಕೀಯ ರತ್ನರಾಗಿ ಶೋಭಿಸಿ ಈ ಎಲ್ಲ ಊರಿನ ಆಡಳಿತ ನಿಮ್ಮ ಕೈ ಸೇರುವಂತೆ ಮಾಡದಿದ್ದರೆ ನಾನು ನಿಮ್ಮ ಬಲಗೈ ಬಂಟ ರಣತುಂಗನೇ ಅಲ್ಲ. ಸಂತೋಷ, ಪರಮ ಸಂತೋಷ. ಲೇ ರಣತುಂಗ, ನೀನು ನನ್ನ ಅಂಗರಕ್ಷಕನ ಅಷ್ಟೇ ಅಲ್ಲೋ, ನನ್ನ ಶೃಂಗಾರ ಪುತ್ರ ರತ್ನ ಕಣೋ ನೀನು, ನನ್ನ ಶೃಂಗಾರ ಪುತ್ರ ರತ್ನ.
ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಇರಲಿ. ಫೋನ್ನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರಗಳನ್ನು ರೆಡಿ ಮಾಡಿದ್ರೆ ತಾನೆ? ಎಲ್ಲ ಫೈಲ್ ರೆಡಿ ಇದೆ. ಲೇ ಲಕ್ಷ್ಮೀಪತಿ, ಬಾರ್ಲೆ ಇಲ್ಲಿ ಒಳಗಡೆ ಹೋಗು. ಕಾಗದ ಜೊತೆಗೆ 50,000 ಅಡ್ವಾನ್ಸ್ ಆಗಿ ಈ ವಕೀಲರಿಗೆ ಕೈಗೆ ತಂದು ಕೊಡು. ಆಯ್ತ್ರಿ ಅಪ್ಪ, ಅದನ್ನ ತರ್ತನ್ರಿ. ನೋಡ್ರಿ ವಕೀಲ ಸಾಹೇಬ್ದ, ಇದ ಕಾಗದಿದ, ಇದ ಏನ ಕಾಗದಿದ. ಇದು 50,000 ರೂಪಾಯಿ ಚೆಕ್ ಇದೆ. ರೊಕ್ಕನು ನಿಮ್ ಕೈ ಕೊಟ್ಟನ, ಕಾಗದಾನು ನಿಮ್ ಕೈ ಕೊಟ್ಟನ. ಇನ್ನೇನ್ ನಿಮ್ ಕೆಲಸ ನಮ್ಮ ದನ್ಯಾದ ಹೇಳಿದ್ ಒಂದು ಮಾಡ್ಬೇಕ. ಎಲ್ಲದ ನಮ್ಮ ದನ್ಯಾದ ಹೇಳಿದ ಕೆಲಸ ನೀವು ಮಾಡ್ಲಿಕ್ಕ ಗೊತ್ತಾಯ್ತಲ್ಲ. ನಮ್ಮ ದನ್ಯಾದ ಕೈ ನಿಮಗ ಏನ್ ಹೇಳುದೈತಿ ಬಿಡ್ರಿ ನಿಮಗದ. ಓಕೆ, ಈ ಕೆಲಸ ನನಗೆ ಬಿಟ್ಟು ಬಿಡಿ. ನಿಲ್ಲು ಮಿಸ್ಟರ್ ವಕೀಲಪ್ಪ, ನಿಲ್ಲು. ನೋಡು, ನೀನು ನನ್ನ ಹತ್ರ ಬಂದ ಹಣ ಕೇಳಿದಾಗಲೆಲ್ಲ ನಿನಗೆ ಹಣ ಕೊಡುವ ಕೆಲಸ ನಂದು. ಆ PSI ಜೊತೆ ಶಾಮೀಲಾಗಿ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುವ ಕೆಲಸ ನಿಂದು. ಒಂದು ವೇಳೆ ನೀನು ನನ್ನ ಮಾತಿಗೆ ಏನಾದ್ರೂ ತಪ್ಪಿ ನಡೆದ್ರೆ ನಿನ್ನ ಮೈ ಮೇಲೆ ಕರಿ ಕೋಟು ಇರೋದಿಲ್ಲ. ಒಳಗೆ ನೀನು ಡಮ್ ಢಮ. ಏಕೆ ಶ್ರೀಮಂತರೇ, ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಮಗೆ ಬೆಟ್ಟದ ಆಕಾರವಾಗಿ ನೀವೇ ನನ್ನ ಹಿಂದೆ ನಿಂತಿರುವಾಗ ನನಗೆ ಯಾರ ಭಯನೂ ಇಲ್ಲ. ಒಟ್ಟಾರೆ ಈ ಕೆಲಸ ಸಕ್ಸಸ್ ಆದ್ರೆ ಅಷ್ಟೇ ಸಾಕು. ಬರ್ತೀನಿ. ಲಕ್ಷ್ಮೀಪತಿ, ಇನ್ನು ಮುಂದೆ ಆ ಶಿವರಾಜ ಆಗೋನು ನಮ್ಮ ಮುಂದೆ ಭಿಕ್ಷಾಧಿಪತಿ. ಅವನ ಬಲಗೈ ಬಂಟನಾಗಿ ನಮ್ಮೊಂದಿಗೆ ಹಿಗ್ಗದೆ ಕೊಗ್ಗದೆ ವಾದಿಸುತ್ತಿರುವ ಬಡಜೋಗಿ ಪರಶುರಾಮ ಈಗೆಲ್ಲಿ ಇರ್ತಾನ್ರಿ ಅಪ್ಪ ಪರಶುರಾಮ. ಅಲ್ಲೆಲ್ಲ ಗುಡ್ದಾಗ ಪರಶುರಾಮ ನಿನ್ನ ನಾಲ್ಕುದು ಅನ್ನಕತ್ತಾನ್ರಿ. ಈಗ ಪರಶುರಾಮ ಕೈಲಾಸ ತುದಿ ಹಂಚಿನಾಗದಾನ್ರಿ ಅಪ್ಪ, ಕೈಲಾಸ ತುದಿ ಹಂಚಿನಾಗದಾನ. ಸಿಂಗಲ್ ಆಗಿ ಬರ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಇದ್ಕೊಂಡು ನಡೆದ್ರೆ ಸಿಂಹವಾಗ್ತೀಯ, ತಿರುಗ್ ಬಿದ್ರೆ ಈ ಪರಶುರಾಮನ ಕೈಯಲ್ಲಿ ಶವ ಆಗ್ತೀಯ. ಏ ಸಾವುಕಾರ, ಹಾರಾಡಬೇಡ, ನಾಯಿ ತರ ಒದರಬೇಡ. ನೆನೆದವರ ಮನದಲ್ಲಿರುವ ಈ ಅವತಾರ ಪುರುಷ ಕೃಷ್ಣನೇ ಈ ಪರಶುರಾಮ. ಪರಶುರಾಮ 14 ವರ್ಷ ವನವಾಸ ಮುಗಿಸಿದ ಆ ದಶರಥನ ಮಗ ರಾಮನು. ಒಮ್ಮೆ ಜಗದಂಬೆ ರೇಣುಕ ಎಲ್ಲಮ್ಮನ ಮಗ ಪರಶುರಾಮನು. ಹೇಳಲೇ ಹೇಳು, ನೀನ್ಯಾವ ಪರಶುರಾಮ? ಲೇ, ಶಕ್ತಿಧಾಮ ಅನ್ನೋ ಅನಾಥಾಶ್ರಮದಲ್ಲಿ ಸಾವಿರಾರು ಅನಾಥ ಮಕ್ಕಳಿಗೆ ಉಚಿತ ಊಟ, ಉಚಿತ ಶಿಕ್ಷಣ ಕೊಟ್ಟು ಅಂಧರ ಬಾಳಿಗೆ ಬೆಳಕಾಗಿ, ಬಡವರ ಬಾಳಿಗೆ ಬಂಗಾರವಾಗಿ, ಅನಾಥ ಮಕ್ಕಳಿಗೆ ದೇವರಾಗಿ, ಕಣ್ಮರೆಯಾದ ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅವರೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅಷ್ಟೇ ಯಾಕೋ ಇನ್ನು ನಮ್ಮ ರೈತ ಕುಲಕ್ಕೆ ಬಂದರೆ, ಹುಟ್ಟುವಾಗಲೇ ರೈತಾಪಿ ವರ್ಗದಲ್ಲಿ ಹುಟ್ಟಿ ಇಡೀ ತನ್ನ ಜೀವನವನ್ನೇ ಈ ರೈತರಿಗೋಸ್ಕರ ಬಿಟ್ಟು ಹೋದ, ಉಸಿರು ಹೋದ್ರು ಹೆಸರಿರುವ ನಮ್ಮೆಲ್ಲರ ನಾಯಕ ರಮೇಶನ್ನ ಗಡದನವರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದವನ್ ನಾನು. ನನ್ನಂತವನಿಗೆ ಒಂದು ಹಚ್ಚಿ ಮಾತನಾಡಲಿಕ್ಕೆ ನಾನೇನು ಕೂಲಿಗಾಗಿ ನಿನ್ನ ಮನೆ ಕಾಯುವ ಆಳಲ್ಲ. ನನ್ನ ಆಳೇನಾದರೂ ಈ ರೀತಿ ಉದ್ದಟತನದಿಂದ ಮಾತನಾಡಿದರೆ ಅವನ ಎದೆಗೆ ಕೊಂಡಿಟ್ಟು ಕೊಂದು ಬಿಡುತ್ತಿದ್ದೆ. ಲೇ, ಯುದ್ಧ ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಂಗ್ ಮಾಡ್ಬೇಕು, ಭಕ್ತಿ ಅಂತ ಮಾಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನಂಗ್ ಮಾಡ್ಬೇಕು, ನಾಟಕ ಅಂತ ಮಾಡಿದ್ರೆ ಈ PM ಬುದ್ಧಿ ಕಲಾವಿದ್ರಂಗ್ ಮಾಡ್ಬೇಕು.
ಇದೇ ನೀ ಮಾಡುತ್ತಿರುವ ಸಣ್ಣ ಕೆಲಸ. ಇಂಥ ಪುಂಡನ ಮಕ್ಕಳ ಗುಂಪು ಕಟ್ಟಿಕೊಂಡು ಗಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುತ್ತಿರುವ ಈ ನಿನ್ನ ಕೆಲಸ ಏಡಿತನದ ಕೆಲಸ. ಅವ್ರ ತರ ಭಕ್ತಿ ಮಾಡ್ಬೇಕು, ಇವ್ರ ತರ ಭಕ್ತಿ ಮಾಡೋದಕ್ಕೆ ಹೇಳೋದಕ್ಕೆ ನೀನ್ ಯಾವಣ? ರೈತನ ಕೈಗೆ ಅಂಟುವುದು ಮಣ್ಣು, ಸೈನಿಕನ ಕೈಗೆ ಅಂಟುವುದು ರಕ್ತ, ಶಿಕ್ಷಕನ ಕೈಗೆ ಅಂಟುವುದು ಬಳಪದ ಧೂಳು. ಇವು ಇಡೀ ಇತಿಹಾಸದ ದೇಶವನ್ನೇ ಬದಲಾಯಿಸಿಬಿಡ್ತದೆ. ಆದರೆ ಈ ಪರಶುರಾಮನ ಕೈಗೆ ಅಂಟಿದ ಈ ಪರಶುವಿನಿಂದ ನಿಮ್ಮ ಹಣೆ ಬರವನ್ನೇ ಬದಲಾಯಿಸಿ ಬಿಡ್ತದೆ. ನನ್ನೆದೆಗೆ ಗುಂಡು ಹಾಕುವ ಗಂಡು ಇನ್ನೂ ಯಾರು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಹಾಗೇನಾದ್ರೂ ಅವನ ಆಸ್ತಿಯನ್ನು ಕೊಡದೆ ನೀ ಈ ಮಟ್ಟಕ್ಕಿಳಿದರೆ ಇದೇ ನನ್ನ ಪರಶುವಿನಿಂದ ನಿನ್ನೆದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬರುವ ರಕ್ತದಿಂದ ಸ್ನಾನ ಮಾಡಿ ನೊಂದ ಬಡವರ ಉಸಿರನ್ನೇ ಅಸನ್ಮುಖಿಯಾಗಿ ಮಾಡದಿದ್ದರೆ ನಾನು ಹಿಂಡೂಲಿಗಳ ಪುಂಡ ಪರಶುರಾಮನೇ ಅಲ್ಲ. ಏ ಗುಂಡ ಮಾತನಾಡಲು ನಿನಗೆ ಮರ್ಯಾದೆಯಿಂದ ಅವಕಾಶ ಮಾಡಿ ಕೊಟ್ಟರೆ ನಮ್ಮ ದನಿಗೆ ಹದ್ದು ಮೀರಿ ಮಾತನಾಡುವೆ ಚಾಂಡಾಲ. ಸತ್ಯವಾದ ಮಾತಿಗೆ ನಿಮ್ಮ ದನಿ ಅಷ್ಟೇ ಹಾಕ್ಲು. ಅವರ ಅಪ್ಪನಿಗೂ ಕೂಡ ಹೀಗೆ ಮಾತನಾಡುತ್ತೇನೆ. ಒಂದೇ ರಕ್ತ ಹಚ್ಚಿಕೊಂಡು ಹುಟ್ಟಿರುವ ಶಿವರಾಜನಿಗೆ ಆಸ್ತಿ ಕೊಡುವುದಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ನನ್ನ ಮಗನೇ, ಅದನ್ನು ಕೇಳಲು ಕೋರ್ಟ್ ಇದೆ, ಕಚೇರಿ ಇದೆ. ಅದನ್ನು ಬಿಟ್ಟು ಹರಿಯದ ವಯಸ್ಸಿನಲ್ಲಿ ಮೈಯೊಳಗ ಎಣ್ಣೆ ಕುದೀತೈತಿ ಅಂತ ತಿಳಿದು ನನ್ನ ಜೊತೆ ಕುಸ್ತಿ ಆಡಲು ಸಿದ್ಧನಾದರೆ ಆ ಅಡಲಟ್ಟಿ ಸ್ವಾಮಿ ಕುಸ್ತಿ ನೆಲಕ್ಕೆ ಹೋಗದಂಗ ಮುಗುಳು ತೋರಿಸಿನ ಮಗನ ಹುಷಾರಾಗಿರೋ. ಹುಲಿ ನಾಣೆ ಅಂತ ಇಲ್ಲಿನೂ ಜಿಗಿದಾಡಿದ್ರೆ ಬೆಟ್ಟ ಎಂದು ಅಳಗಾಡಲ್ಲ ಮಿಸ್ಟರ್ ಪರಶುರಾಮ್. ಶಕ್ತಿ ಇದೆ ಅಂತ ಹಾರಾಡ್ಬೇಡ. ನಿನ್ನಂತೆ ನನಗೂ ಶಕ್ತಿನೂ ಇದೆ, ಯುಕ್ತಿನೂ ಇದೆ. ಅದನ್ನ ಯಾವಾಗ ಎಲ್ಲಿ ಉಪಯೋಗಿಸ್ಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂಡರ್ಸ್ಟ್ಯಾಂಡ್? ಲೇ ತಮ್ಮ ಪದಸಿದಮ್ಮ, ನಿನಗೆ ಹಂಗದ ಹೇಳು. ನಿನಗೆ ಸಣ್ಣ ಹುಡುಗ ಹೇಳಿದಂಗೆ ಹೇಳಿದ್ದು ತಿಳಿವಾಡ್ತ. ಲೇ ತಮ್ಮ, ನಿನಗೆ ಇಂಗ್ಲೀಷ್ನಾಗ ಹೇಳಿಲ್ಲ, ಹಿಂದಿ ಒಳಗೆ ಹೇಳಿಲ್ಲ. ನಿನಗ ಅಚ್ಚು ಕನ್ನಡದಾಗ ತಿಳಿಸಿ ಹೇಳಿದ್ದು ನೀ ತಿಳ್ಕೋದಿಲ್ಲ ಅಂದ ಇಲ್ಲಿ ಐಟ್ಲ ನಮ್ಮ ಹುಳಿ. ಈ ಹುಳಿ ಕಡೆ ನೀ ಕಚ್ಚಿಸ್ಕೊಂಡು ಹುಚ್ಚನಾಗೋದು ಖಂಡಿತ ತಮ್ಮ. ಮುಚ್ಚು ಬಾ ನರ ರಾಕ್ಷಸರೇ, ನೀವೆಷ್ಟೇ ಹುಲಿ ಅಂತೆ ಹಾರಾಡಿದರು ಆ ಹುಲಿಯ ಹಲ್ಲು ಕಿಲ್ಲುವ ಗಂಡುಗಳಲ್ಲಿ ನಾನಿದ್ದೇನೆ. ವಾದಿರಾಜ್, ನೀನು ಒಬ್ಬ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿ ಅನ್ಯಾಯವೇ ನನ್ನ ಉಸಿರಿ ಅಂದು ಗಸಿಬಿಸಿಯಾಗಿ ಮಾತನಾಡುವ ನಿನ್ನ ಬಾಯಿಗೆ ಮೊದಲು ಬರೆ ಎಳೆದು ನಿನ್ನಿಂದ ಲಂಚ ಸ್ವೀಕರಿಸಿ ಕ್ಯಾನ್ಸರ್ ಅಂತೆ ಮಾತನಾಡುವ ಒಬ್ಬೊಬ್ಬ ಅಧಿಕಾರಿಗಳನ್ನು ನನ್ನ ಭಾಷೆಯಿಂದ ಮಾತನಾಡಿಸಿ ಅವರವರ ಆಸ್ತಿಯನ್ನು ಅವರವರಿಗೆ ಸರಿಪಡಿಸದಿದ್ದರೆ ನಾನು ಹಿಂಡೂಲಿಗಳ ಗಂಡ ಪರಶುರಾಮನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನೆಲ್ಲ ತಿದ್ದಿಕೊಳ್ಳಲಿಕ್ಕೆ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ತಿದ್ದಿಕೋ ಮಗನೇ. ಲೇ ಸಾವುಕಾರ, ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳಿ ಹೋಗ್ತೀನಿ, ಚೆನ್ನಾಗಿ ನೆನಪಿಟ್ಟುಕೋ. ಈ ನಾಟಕದ ಧರ್ಮ ಅಧರ್ಮದ ಯುದ್ಧದಲ್ಲಿ ಕೊನೆವರೆಗೂ ಗೆಲ್ಲುವುದು ಅಧರ್ಮನೇ ಆಗಿರಬಹುದು. ಆದರೆ ಈ ನಾಟಕದಲ್ಲಿ ಪ್ರತಿ ಸನ್ನಿವೇಶಕ್ಕೊಮ್ಮೆ ಅಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ರಾರಾಜಿಸುವ ಧರ್ಮದ ಅಧಿಪತಿ ಈ ಪರಶುರಾಮನೇ ಆಗಿರುತ್ತಾನೆ. ಕೊನೆಗೂ ಗೆಲ್ಲುವುದು ಕೂಡ ಧರ್ಮನೇ ಗೆಲ್ಲುತ್ತದೆ. ಲೇ ಸಾವುಕಾರ, ಜಾರಿ ಬಿದ್ರು ಜನಕ್ಕೆ ಗೊತ್ತಾಗಬಾರ್ದು, ಉಚ್ಚೆ ಹೋದ್ರು ಕಚ್ಚೆ ಗೊತ್ತಾಗಬಾರ್ದು. ನಾ ಯಾರಂತ ತಿಳಿದಿದ್ಯಾ? ಶಿವಲೋಕದಿಂದ ಸಿಡಿದು ಬಂದ ಸಿಂಹದ ಮರಿ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ಈ ನಿನ್ನ ಮೊಂಡ ಕೊಡಲಿಗೆ ಹೆದರುವೇನೇನೋ ಈ ಭೋಜರಾಜನ ಮಗ ವಾದಿರಾಜ. ಲಕ್ಷ್ಮೀಪತಿ,
ಲಕ್ಷ್ಮೀಪತಿ 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 ಹುಟ್ಟಿದ ಹುಳ ಸಾಯಲೇಬೇಕು, ಕಟ್ಟಿದ ಮನಿ ಬೀಳಲೇಬೇಕು. ಕೈ ಕೊಟ್ಟು ಬಿಟ್ಟು ಹೋಗು ಹುಡುಗಿಯಾರು ಮತ್ತೆ ಹೊಳಿ ಬರಾಕಬೇಕ್ರಿ ಗೌಡ್ರ. ಈ ಬೇಟೆಯನ್ನು ಆಟ ಆಡ್ಲಿಕ್ಕೆ ಮೊದಲನಿಗೆ ಅಪ್ಪಣೆ ಕೊಡಿದನಿ. ಇದು ಆಕಾಶದ ತುದಿಯಲ್ಲಿದ್ದರು ಗಿಡುಗನಾಗಿ ಹಿಡಿತರುವೆ. ಇದು ಪಾತಾಳಂಚಿನಲ್ಲಿ ಸೇರಿಕೊಂಡರು ಸರ್ಪವಾಗಿ ಸೋತಿರುವೆ. ಆಗ ಎತ್ತರದ ಹಾರಿ ಹೋದನ್ನು ಕತ್ತು ತಂದು ನಿಮ್ಮ ಪಾದದ ಮೇಲೆ ಇರಲಿಲ್ಲವೆಂದರೆ ನನಗೆ ರಣತುಂಗ ಎಂದು ಕರೆಯಬೇಡಿ. ಲೇ ತಮ್ಮ ರಣತುಂಗ, ಸಮಾಧಾನ ಮಾಡ್ಕೋದು ತಮ್ಮ, ಸಮಾಧಾನ ಮಾಡ್ಕೋ. ಸಿಟ್ಟಿನ ಕೈಯ ಬುದ್ಧಿ ಕೊಡ್ಬೇಡು ತಮ್ಮ. ಅವನು ಒಮ್ಮೆ ಹರಕೆ ಬಿಟ್ಟು ಕೋಣ ಕೊಯ್ದಂಗೆ ಕೋದ್ಬಿಟ್ರೆ ನಮ್ಮ ಹಠ ತಿರುವುದಿಲ್ಲ ತಮ್ಮ. ಆ ಪರಿಶ ನಮ್ಮ ಮುಂದ ವಿಳಿ 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 ವಾದ್ಯಾಡಿ ಸಾಯ್ಬೇಕು ತಮ್ಮ, ವಾದ್ಯಾಡಿ ಸಾಯ್ಬೇಕ. ಗೊತ್ತಾಗೈತಿ ಬಿಡ್ರಿ ಅಪ್ಪ ದಣಿಯದ. ಯಾವಾಗ ಆ ಪರಿಶ ಇಟ್ಟು ಹಾದ್ಯಾಡಿ ಹೋಗ್ಯಾನಲ್ಲ, ನಿಮ್ಮ ತಡಿ ಬ್ಯಾಸದ ಐತೆ ಅನ್ನೋದು ಗೊತ್ತಾಗೈತಿ ದಣಿಯದ. ನೀವೇನು ಚಿಂತೆ ಮಾಡಬೇಡ್ರಿ ದಣಿಯದ. ಆ ಪರಿಶ ನಾವು ಶಾಂತವದಲ್ಲ, ಆಕೆ ನನಗೆ ಹಿಂದಕ್ಕ ಸಟ್ಟದಾಳ್ರಿ ದಣಿಯದ. ನಾ ಆಕಿ ಕೂಡ ಎಲ್ಲ ಮಾತಾಡಿ ಆ ಪರಿಶಾನ ಹೇಳಿ ಮನಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀವೇನು ತಡಿ ಕೆಡಿಸ್ಕೋಬೇಡ್ರಿ ದಣಿಯದ. ಈಗ ನಿಮ್ಮ ತಡಿ ತಂಪ್ ಮಾಡಾಕ ಕುಡಿಯಾಕ ಹೆಂಡ ಕುಣಿಯಾಕ ಹೆಣ್ಣ ಎರಡು ತರ್ಸ್ದಿ ದಣಿಯದ.